ದೆಹಲಿಯಲ್ಲಿ ಇವತ್ತು ಸಂಸತ್ ಅಧಿವೇಶನ ಆರಂಭದ ದಿನವೇ ಕಾಕ್ರೋಚ್ ಜನತಾ ಪಾರ್ಟಿ ಸಂಸತ್ ಭವನ ಚಲೋವನ್ನು ಹಮ್ಮಿಕೊಂಡಿತ್ತು. ಲೋಕಭವನ ಚಲೋವನ್ನು ಹಮ್ಮಿಕೊಂಡಿತ್ತು. ಈ ಲೋಕಭವನ ಚಲೋಕ್ಕೂ ಮುನ್ನವೇ ಪೊಲೀಸರು ಲಾಠಿ ಚಾರ್ಜ್ ಅನ್ನ ಮಾಡಿ ಪ್ರತಿಭಟನಾಕಾರರನ್ನು ಚದುರಿಸಿದ್ದಾರೆ. ದೆಹಲಿಯ ಜಂತರ್ ಮಂತರ್ನಲ್ಲಿ ಕಾಕ್ರೋಚ್ ಜನತಾ ಪಕ್ಷ ಕಳೆದ ಹಲವು ದಿನಗಳಿಂದ ಒಂದು ತಿಂಗಳು ಸಮಯ ಆಯಿತು ಪ್ರತಿಭಟನೆಯನ್ನ ಮಾಡ್ತಾ ಇದೆ. ಪ್ರತಿಭಟನಾಕಾರರ ಮೇಲೆ ಪೊಲೀಸರು ಲಾಠಿ ಚಾರ್ಜ್ ಅನ್ನ ಮಾಡಿದ್ದಾರೆ. ಪ್ರತಿಭಟನಾ ನಿರತರು ಹಾಗೆ ಪೊಲೀಸರ ಮಧ್ಯೆ ಈ ಸಂದರ್ಭದಲ್ಲಿ ವಾಗ್ವಾದ ಕೂಡ ನಡೆಯಿತು. ಕೇಂದ್ರ ಸರ್ಕಾರದ ವಿರುದ್ಧ ಪ್ರತಿಭಟನಾಕಾರರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರುವುದು ಅದು ನೀಟ್ ಪರೀಕ್ಷೆಯ ಅಕ್ರಮವನ್ನ ಖಂಡಿಸಿ, ನೀಟ್ ಸೋರಿಕೆಯನ್ನ ಖಂಡಿಸಿ ಕೇಂದ್ರ ಸಚಿವ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಗೆ ಆಗ್ರಹಿಸಿ ಪ್ರತಿಭಟನೆಯನ್ನ ಮಾಡಲಾಗ್ತಾ ಇದೆ. ಬ್ಯಾರಿಕೇಡ್ ಮುರಿದಂತಹ ಪ್ರತಿಭಟನಾಕಾರರ ಮೇಲೆ ಪೊಲೀಸರು ಏಕಾಏಕಿ ಲಘು ಲಾಠಿ ಪ್ರಹಾರವನ್ನ ಮಾಡಿದ್ದಾರೆ. ನೀಟ್ ಹಗರಣ ಖಂಡಿಸಿ ಕೇಂದ್ರ ಸಚಿವ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಗೆ ಒತ್ತಾಯಿಸಿ ಕಾಕ್ರೋಚ್ ಜನತಾ ಪಾರ್ಟಿ ಪ್ರತಿಭಟನೆಯನ್ನ ದೆಹಲಿಯ ಜಂತರ್ ಮಂತರ್ನಲ್ಲಿ ಕಳೆದ ಒಂದು ತಿಂಗಳಿನಿಂದ ನಡೆಸ್ತಾ ಇದೆ. ಸೋನಂ ವಾಂಗ್ಚುಕ್ ಅವರು ಕೂಡ ಉಪವಾಸ ಸತ್ಯಾಗ್ರಹವನ್ನ ಕೈಗೊಂಡಿದ್ರು. ಅವರ ಆರೋಗ್ಯ ಹದಗೆಡ್ತಾ ಇದ್ದ ಹಾಗೆ ಬಲವಂತವಾಗಿ ಅವರನ್ನ ಆಸ್ಪತ್ರೆಗೆ ದಾಖಲು ಮಾಡುವಂತಹ ಕೆಲಸ ಆಯಿತು. ಇನ್ನು ಕೆಲ ವಿದ್ಯಾರ್ಥಿಗಳು ಉಪವಾಸ ಸತ್ಯಾಗ್ರಹವನ್ನ ಮುಂದುವರೆಸಿದ್ದಾರೆ. ಇವತ್ತು ಮೊದಲೇ ಘೋಷಣೆ ಮಾಡಿದ ಹಾಗೆ ಇವತ್ತು ಕೇಂದ್ರದ ಸಂಸತ್ ಅಧಿವೇಶನ ಆರಂಭದ ದಿನ. ಹಾಗಾಗಿ ಆ ಸಂಸತ್ ಅಧಿವೇಶನದ ಮೊದಲ ದಿನವೇ ಸಂಸತ್ಗೆ ಮುತ್ತಿಗೆ ಹಾಕ್ತೀವಿ ನಾವು ಅಂತ ಹೇಳಿ ಕಾಕ್ರೋಚ್ ಜನತಾ ಪಾರ್ಟಿ ಸೇರಿದಂತೆ ಪ್ರತಿಭಟನಾಕಾರರು ಘೋಷಣೆ ಮಾಡಿದ್ರು. ಈ ವೇಳೆ ಬ್ಯಾರಿಕೇಡ್ಗಳನ್ನ ಹಾಕಿ ಅವರನ್ನ ತಡೆಯುವಂತಹ ಪ್ರಯತ್ನ ಮಾಡಲಾಗಿತ್ತು. ಆ ಬ್ಯಾರಿಕೇಡ್ಗಳನ್ನ ಮುರಿದು ಮುಂದಕ್ಕೆ ಹೋಗೋದಕ್ಕೆ ಪ್ರಯತ್ನ ಪಟ್ಟಂತಹ ಪ್ರತಿಭಟನಾಕಾರರ ಮೇಲೆ ಪೊಲೀಸರು ಹಾಗೆ ಆರ್ಪಿಎಫ್ ಸಿಬ್ಬಂದಿ ಲಾಠಿ ಚಾರ್ಜ್ ಮಾಡಿದ್ದು ಹಲವರನ್ನ ಬಂಧಿಸಲಾಗಿದೆ ಎನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಲೋಕಭವನಕ್ಕೆ ಮುತ್ತಿಗೆ ಹಾಕೋಕೆ ಮುಂದಾಗಿದ್ದಂತಹ ಪ್ರತಿಭಟನಾಕಾರರನ್ನ ಪೊಲೀಸರು ತಡೆದಿದ್ದಾರೆ. ಜಂತರ್ ಮಂತರ್ನಿಂದ ಪ್ರತಿಭಟನಾ ರ್ಯಾಲಿ ಸಂಸತ್ನತ್ತ ಹೊರಟಿತ್ತು. ಅಧಿವೇಶನದ ಆರಂಭದ ದಿನ ಇವತ್ತೇ ಮುತ್ತಿಗೆ ಹಾಕೋಕೆ ನಿರ್ಧಾರವನ್ನ ಮಾಡಲಾಗಿತ್ತು. ಮುತ್ತಿಗೆ ಹಾಕೋಕೆ ಹೊರಟಂತಹ ಪ್ರತಿಭಟನಾಕಾರರನ್ನ ಪೊಲೀಸರು ತಡೀತಾರೆ. ಈ ವೇಳೆ ಆದಂತಹ ನೂಕಾಟ ತಳ್ಳಾಟದ ಮಧ್ಯೆ ಲಾಠಿ ಪ್ರಹಾರವೂ ಆಗಿದೆ ಪ್ರತಿಭಟನಾ ನಿರತರ ಮೇಲೆ. ಮತ್ತೊಂದು ಕಡೆ ದೆಹಲಿಯ ಮೆಟ್ರೋ ಸ್ಟೇಷನ್ ಗಮನಿಸ್ತಾ ಇದ್ದೀರಿ. ಮೆಟ್ರೋ ಸ್ಟೇಷನ್ನಲ್ಲೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಪ್ರತಿಭಟನಾಕಾರರಿರೋದನ್ನ ನೋಡ್ತಾ ಇದ್ದೀರಿ. ಅಂದ್ರೆ ಪ್ರತಿಭಟನೆಯಲ್ಲಿ ಭಾಗಿಯಾಗಬೇಕು ಅನ್ನುವಂತಹ ಕಾರಣಕ್ಕಾಗಿ ಬಂದವರು ಮೆಟ್ರೋ ಸ್ಟೇಷನ್ನಿಂದಾನೇ ತಮ್ಮ ಹೋರಾಟದ ಕಹಳೆಯನ್ನ ಮೊಳಗಿಸಿದ್ದಾರೆ. ಹೀಗಾಗಿ ಮೆಟ್ರೋ ನಿಲ್ದಾಣ ಬಹಳ ದೊಡ್ಡ ಮಟ್ಟದಲ್ಲಿ ಕ್ರೌಡೆಡ್ ಆಗಿತ್ತು. ಆ ದೃಶ್ಯಗಳನ್ನ ಕೂಡ ಗಮನಿಸ್ತಾ ಇದ್ದೀರಿ. ನೂರಾರು ಸಂಖ್ಯೆಯಲ್ಲಿ, ಸಾವಿರಾರು ಸಂಖ್ಯೆಯಲ್ಲಿ ಸಿಜೆಪಿ ಕರೆಕೊಟ್ಟಂತಹ ಪ್ರತಿಭಟನೆಯಲ್ಲಿ ಇವತ್ತು ಜನ ಭಾಗಿಯಾಗಿದ್ರು. ಕಾಕ್ರೋಚ್ ಜನತಾ ಪಾರ್ಟಿ ಇವರು ಪ್ರತಿಭಟನೆಯನ್ನ ಆರಂಭ ಮಾಡಿದ್ದು ಜೂನ್ 20ನೇ ತಾರೀಕಿನಿಂದ ಜಂತರ್ ಮಂತರ್ನಲ್ಲಿ, ದೆಹಲಿಯ ಜಂತರ್ ಮಂತರ್ನಲ್ಲಿ ಹೋರಾಟ ಆರಂಭ ಆಗುತ್ತೆ. ಆಗ್ರಹ ಏನು? ನೀಟ್ ಪರೀಕ್ಷೆಯಲ್ಲಿನ ಅಕ್ರಮಗಳನ್ನ ಸರಿಪಡಿಸಬೇಕು, ತಪ್ಪಿತಸ್ಥರಿಗೆ ಶಿಕ್ಷೆಯಾಗಬೇಕು. ಮೊದಲನೇದಾಗಿ ಶಿಕ್ಷಣ ಸಚಿವರಾಗಿರುವಂತಹ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಯನ್ನ ತೆಗೆದುಕೊಳ್ಳಬೇಕು. ಶಿಕ್ಷಣ ವ್ಯವಸ್ಥೆಯಲ್ಲಿ ಸುಧಾರಣೆಗಳಾಗಬೇಕು. ಬಾಧಿತ ವಿದ್ಯಾರ್ಥಿಗಳಿಗೆ ನ್ಯಾಯ ಒದಗಿಸುವಂತಹ ಕೆಲಸ ಆಗಬೇಕು ಅನ್ನುವಂತಹ ಬೇಡಿಕೆಗಳನ್ನ ಇಟ್ಕೊಂಡು ಕಳೆದ ಜೂನ್ 20ರಿಂದ ಜಂತರ್ ಮಂತರ್ನಲ್ಲಿ ಕಾಕ್ರೋಚ್ ಜನತಾ ಪಾರ್ಟಿಯ ನೇತೃತ್ವದಲ್ಲಿ ಹೋರಾಟವನ್ನ ನಡೆಸಲಾಗ್ತಾ ಇದೆ. ಇದೇ ಹೋರಾಟ ಆರಂಭ ಆದಂತಹ ಕೆಲವೇ ದಿನಕ್ಕೆ ಜೂನ್ 28ನೇ ತಾರೀಕಿನಿಂದ ಸೋನಂ ವಾಂಗ್ಚುಕ್ ಅವರು ಕೂಡ ಭಾಗಿಯಾಗಿದ್ರು. ಅವರ ಆರೋಗ್ಯ 18-20 ದಿನಗಳಾಗ್ತಾ ಇದ್ದ ಹಾಗೆ ತೀವ್ರ ಹದಗೆಟ್ಟಿತ್ತು. ಅದಾದ ನಂತರ ಕೇಂದ್ರ ಸರ್ಕಾರ ಅವರನ್ನ ಬಲವಂತವಾಗಿ ಆಸ್ಪತ್ರೆಗೆ ದಾಖಲು ಮಾಡುವಂತಹ ಕೆಲಸ ಮಾಡಿತು. ಆ ಟೈಮ್ನಲ್ಲೂ ಕೂಡ ಬಹಳ ಹೈಡ್ರಾಮಗಳಾಯಿತು. ಇವತ್ತು ಸಂಸತ್ ಚಲೋ ಸಂದರ್ಭದಲ್ಲಿ ಆದಂತಹ ಪ್ರತಿಭಟನಾಕಾರರನ್ನ ಚದುರಿಸುವುದಕ್ಕೆ ಅಶ್ರುವಾಯುವನ್ನ ಸಿಡಿಸ್ತಾರೆ ಪೊಲೀಸರು. ಆ ದೃಶ್ಯಗಳನ್ನ ಕೂಡ ಗಮನಿಸ್ತಾ ಇದ್ದೀರಿ. ಪ್ರತಿಭಟನೆಯಲ್ಲಿ ಕೇವಲ ಕಾಕ್ರೋಚ್ ಜನತಾ ಪಾರ್ಟಿ ಮಾತ್ರ ಅಲ್ಲ, ಹಲವು ವಿದ್ಯಾರ್ಥಿ ಸಂಘಟನೆಗಳು ಕೂಡ ಭಾಗಿಯಾಗಿದ್ವು. ಬಾಲಿವುಡ್ನ ಹಲವು ಸೆಲೆಬ್ರಿಟಿಗಳು ಕಾಕ್ರೋಚ್ ಜನತಾ ಪಾರ್ಟಿಯ ಈ ಹೋರಾಟಕ್ಕೆ, ಸೋನಂ ವಾಂಗ್ಚುಕ್ ಅವರ ಹೋರಾಟಕ್ಕೆ ಕಳೆದ ಕೆಲ ದಿನಗಳಿಂದ ಬೆಂಬಲವನ್ನ ಘೋಷಿಸುವಂತಹ ಕೆಲಸವನ್ನ ಮಾಡಿದ್ರು. ಇವತ್ತಿನಿಂದ ಸಂಸತ್ ಅಧಿವೇಶನ ಆರಂಭ ಆಗಿರುವುದು. ಸಂಸತ್ ಅಧಿವೇಶನದ ಆರಂಭದ ದಿನವೇ, ಮೊದಲ ದಿನವೇ ಹೋರಾಟದ ಕಹಳೆ ಮೊಳಗಿದೆ. ಸಿಜೆಪಿ ಪಾರ್ಟಿಯಿಂದ ಸಂಸತ್ ಭವನಕ್ಕೆ ಮುತ್ತಿಗೆ ಹಾಕುವಂತಹ ಪ್ರಯತ್ನ ಮಾಡಲಾಗಿದೆ. ಆದರೆ ನಿಷೇಧಾಜ್ಞೆ ಜಾರಿಯಲ್ಲಿರುವಂತಹ ಹಿನ್ನೆಲೆಯಲ್ಲಿ ಪ್ರತಿಭಟನಾಕಾರರನ್ನ ಜಂತರ್ ಮಂತರ್ನಿಂದ ಆಚೆ ಬರದಂತೆ ಪೊಲೀಸರು ತಡೆದಿದ್ದಾರೆ. ಕೆಲವರನ್ನ ವಶಕ್ಕೆ ಪಡೆಯುವಂತಹ ಕೆಲಸವನ್ನ ಕೂಡ ಮಾಡಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.